ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿಮ್ಮೆಲ್ಲರಿಗೂ ವಂದನೆಗಳು. ನಾವು ಪ್ರಾರ್ಥನೆ ಮಾಡಿ ಈ ದಿನದ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳಿಕ್ಕೆ ಹೋಗೋಣ. ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ನಮ್ಮನ್ನು ಅತಿ ಏರಳವಾಗಿ ಪ್ರೀತಿಸುವ ಪರಲೋಕದ ಯೇಸುವೆ, ಈ ದಿವ್ಯ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ನಿಮ್ಮ ವಾಕ್ಯಗಳನ್ನು ನಾವು ಕೇಳುವಾಗ ನೀವು ನಮ್ಮ ಜೊತೆಯಲ್ಲಿ ಜೊತೆಗಾರನಾಗಿರಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ. ನೀವು ಒಳ್ಳೆಯವರು, ಒಳ್ಳೆಯದನ್ನು ಮಾಡುವ ತನ್ನದಕ್ಕಾಗಿ ನಿಮಗೆ ಸ್ತೋತ್ರ. ಕೇಳಲ್ಪಡುವಂಥ ಪ್ರತಿಯೊಬ್ಬ ನಿಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡಿರಿ. ಹೇಳಲ್ಪಡುವಂಥ ನನ್ನನ್ನು ಆಶೀರ್ವದಿಸಬೇಕಾಗಿ ನಿಮ್ಮಲ್ಲಿ ಬೇಡುತ್ತಾ ಪ್ರಭು ರಕ್ಷಕನಾದಂಥ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡುತ್ತೇನೆ, ಜೀವಳ ತಂದೆಯೇ, ಆಮೇನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಕೇಳಲಿಕ್ಕೆ ಹೋಗುವಂಥ ವಾಕ್ಯ ಭಾಗ ಕೀರ್ತನೆಗಳು 91ನೇ ಅಧ್ಯಾಯ 14ನೇ ವಚನವನ್ನು ನಾವು ಕೇಳಿಸಿಕೊಳ್ಳಲಿಕ್ಕೆ ಹೋಗೋಣ. ದೇವರ ವಾಕ್ಯವು ಈ ರೀತಿಯಾಗಿ ಹೇಳ್ತಾ ಇದೆ: ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರ್ಥವನಾಗಿರುವುದರಿಂದ ಅವನನ್ನು ಉದ್ಧರಿಸುವನು ಎಂಬುದಾಗಿ ದೇವರ ವಾಕ್ಯವು ಹೇಳಲ್ಪಡ್ತಾ ಇದೆ. ಇಲ್ಲಿ ದೇವರು ನಮ್ಮಿಂದ ಬಯಸ್ತಾ ಇರುವಂಥ ವಿಚಾರ ಏನಂದರೆ, ನಾವು ದೇವರಲ್ಲಿ ಆಸಕ್ತರಾಗಿರಬೇಕೆಂಬುದಾಗಿ ದೇವರು ಅಪೇಕ್ಷಿಸ್ತಾ ಇದ್ದಾರೆ. ಯಾವ ಒಂದು ವ್ಯಕ್ತಿಯನ್ನು ತೆಗೆದುಕೊಂಡ್ರು, ಒಂದು ಸ್ಟೂಡೆಂಟನ್ನು ತೆಗೆದುಕೊಂಡ್ರು, ಆಸಕ್ತಿ ಇಲ್ಲ ಅಂದರೆ ಯಾವ ಕೆಲಸವನ್ನಾಗಲಿ ಯಾವ ವಿದ್ಯಾಭ್ಯಾಸವನ್ನಾಗಲಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಮನುಷ್ಯನಿಗೆ ಒಂದು ಕಾರ್ಯದಲ್ಲಿ ತೊಡಗಿಸಬೇಕಂದ್ರೆ, ಒಂದು ಕೆಲಸವನ್ನು ಮಾಡಬೇಕಂದ್ರೆ ಆಸಕ್ತಿ ಬಹಳ ಮುಖ್ಯ. ಅದೇ ರೀತಿಯಾಗಿ ದೇವರು ನಮ್ಮಿಂದ ಕೇಳ್ತಾ ಇರುವಂಥದ್ದು, ಬಯಸ್ತಾ ಇರುವಂಥದ್ದು ಏನಂದರೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ನಾನು ಅವನನ್ನು ರಕ್ಷಿಸುವೆನೆಂಬುದಾಗಿ. ಇಲ್ಲಿ ದೇವರು ನಮ್ಮನ್ನು ಯಾವಾಗಲೂ ಪ್ರೀತಿಸುವುದರಿಂದ, ಯಾವಾಗಲೂ ಇಷ್ಟಪಡುವುದರಿಂದ ಆಸಕ್ತಿ ಎಷ್ಟಿದೆ ನಮಗೆ ಅನ್ನುವಂಥದ್ದನ್ನು ದೇವರು ನಮ್ಮನ್ನು ಪರೀಕ್ಷಿಸುವಂಥವರಾಗಿದ್ದಾರೆ. ನಮಗೆ ಆಸಕ್ತಿ ದೇವರ ಮೇಲೆ ಇದ್ದರೆ ರಕ್ಷಣೆಗೆ ನಾವು ಪಾತ್ರರಾಗ್ತವೆ. ಯಾವ ರೀತಿ ಆಸಕ್ತಿ ಅಂದರೆ, ನನಗೆ ಬೆಳಗ್ಗೆ ಆದರೆ ಸಾಕು, ಅಪ್ಪ ಇವತ್ತು ನಾನು ಪ್ರಾರ್ಥಿಸಿಲ್ಲ, ನಾನು ಪ್ರಾರ್ಥನೆ ಮಾಡಬೇಕನ್ನುವಂಥ ಆಸಕ್ತಿ ಬರಬೇಕು. ಬೆಳಗ್ಗೆ ಆದರೆ ಸಾಕು, ನಾನು ಇವತ್ತು ವಾಕ್ಯ ಭಾಗವನ್ನು ಓದಲಿಲ್ಲ, ಇವತ್ತು ವಾಕ್ಯ ಭಾಗವನ್ನು ಓದಬೇಕನ್ನುವಂಥ ಆಸಕ್ತಿ ಬರಬೇಕು. ನಾನು ಕೆಲಸವನ್ನು ಮಾಡಬೇಕಾದ್ರೆ ಈ ಕೆಲಸದಲ್ಲಿ ನಾನು ಪ್ರಾಮಾಣಿಕನಾಗಿರಬೇಕನ್ನುವಂಥ ಆಸಕ್ತಿ ಬೇಕು. ನಾನು ಯಾವ ವಿಚಾರದಲ್ಲಿ ಆಗಲಿ ದೇವರಿಗೆ ಆಸಕ್ತನಾಗಿರಬೇಕು. ಯಾವಾಗ ನಾನು ಆಸಕ್ತನಾಗಿರ್ತೇನೋ ದೇವರು ನನ್ನನ್ನು ರಕ್ಷಿಸುವ ಆತನಾಗಿದ್ದಾನೆ. ಈ ದಿನವೆಲ್ಲವೂ ನಾವು ನಡೆಯುವಂಥ ಕಾರ್ಯದಲ್ಲಿ ನಮಗೆ ರಕ್ಷಣೆ ಬಹಳ ಮುಖ್ಯ. ಅನೇಕ ಜನರಿಗೆ ಅಪಘಾತಗಳಾಗಬಹುದು, ಅನೇಕ ಜನರಿಗೆ ತೊಂದರೆಗಳಾಗಬಹುದು, ಅನೇಕ ಜನರಿಗೆ ನಷ್ಟಗಳಾಗಬಹುದು, ಇಕ್ಕಟ್ಟುಗಳು ಬರಬಹುದು. ಯಾವ ವಿಚಾರದಲ್ಲಿ ಆಗಲಿ ರಕ್ಷಣೆ ಬಹಳ ಮುಖ್ಯ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಿನ್ನನ್ನು ಕಾಯುವುದಕ್ಕಾಗಿ ನಾನು ದೇವದೂತರ ದಂಡನ್ನು ಕಾವಲಾಗಿರಿಸಿದ್ದೇನೆಂಬುದಾಗಿ ದೇವರು ವಾಕ್ಯದಲ್ಲಿ ನುಡಿತಾ ಇರುವಂಥದ್ದನ್ನು ನೋಡ್ತೇವೆ. ದೇವರು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಪ್ರತಿ ಸಾರಿ ದೇವರು ನಮ್ಮ ಜೊತೆಗಿರುವುದಕ್ಕೆ ಇಷ್ಟಪಡ್ತಾರೆ. ಎರಡನೇ ವಿಚಾರ ನಾವು ನೋಡುವಾಗ, ಅವನು ನನ್ನ ನಾಮವನ್ನು ಅರ್ಥವನಾಗಿರುವುದರಿಂದ ಅವನನ್ನು ನಾನು ಉದ್ಧರಿಸುವೆನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪ್ರತಿಯೊಬ್ಬ ವ್ಯಕ್ತಿ ಬಯಸುವಂಥದ್ದು, ನಾನು ಉದ್ಧಾರ ಆಗಬೇಕು, ನಾನು ಬೆಳೆಯಬೇಕು, ನಾನು ಮೇಲೆ ಏರಬೇಕನ್ನುವಂಥದ್ದನ್ನು ಮನುಷ್ಯನು ಆಸೆ ಪಡುವ ಆತನಾಗಿದ್ದಾನೆ. ಇಲ್ಲಿ ದೇವರು ನಮ್ಮನ್ನು ಉದ್ಧರಿಸುವುದಕ್ಕೆ, ಉದ್ಧಾರ ಮಾಡುವುದಕ್ಕೆ ದೇವರು ನಿಜವಾಗಲೂ ಬಯಸ್ತಾ ಇದ್ದಾರೆ. ಇದು 100% ಸತ್ಯ. ಯಾಕಂದರೆ ದೇವರ ಸ್ಥಾನದಲ್ಲಿ ನೋಡ್ತೇವೆ, ನಾನು 30ರಷ್ಟು 60ರಷ್ಟು 100ರಷ್ಟು ನನ್ನ ಆಶೀರ್ವಾದವನ್ನು ಮಾಡ್ತಾನೆಂಬುದಾಗಿ. ನಿಮ್ಮನ್ನು ದೇವರು 100ರಷ್ಟು ಉದ್ಧಾರ ಮಾಡೋದಕ್ಕೆ, 100ರಷ್ಟು ಆಶೀರ್ವಾದ ಮಾಡೋದಕ್ಕೆ ದೇವರು ಶಕ್ತನು. ದೇವರ ಸ್ಥಾನದಲ್ಲಿ ದೇವರ ನಾಮವನ್ನು ನೀವು ಅರ್ಥವರಾಗಿರಬೇಕು. ಯಾಕೆಂದ್ರೆ ದೇವರು ನಾಮ ಬಹಳ ಅದ್ಭುತವಾದಂಥ ನಾಮ, ಶ್ರೇಷ್ಠವಾದ ನಾಮ. ಆ ನಾಮ ನನ್ನಲ್ಲಿ ಯಾವಾಗಲೂ ಮಿಡಿತಾ ಇರಬೇಕು. ಯಾವ ರೀತಿ ನಾನು ಉಸಿರಾಡ್ತೇನೋ, ಯಾವ ರೀತಿ ಉಸಿರನ್ನು ಎಳೆದುಕೊಳ್ತೀನೋ, ಉಸಿರನ್ನು ಬಿಡ್ತೀನೋ, ಆ ರೀತಿ ದೇವರ ನಾಮ, ಯೇಸುವಿನ ನಾಮ ನನ್ನ ಹೃದಯದಲ್ಲಿ ಬೇರೂರಬೇಕು. ಆಗ ಮಾತ್ರ ನನ್ನನ್ನು ಉದ್ಧಾರ ಮಾಡೋದಕ್ಕೆ ದೇವರು ಮುಂದೆ ಬರ್ತಾರೆ.
ನಾನು ನೆನೆಸ್ತೇನೆ, ನೀವು ದೇವರ ನಾಮದಲ್ಲಿ ನಿಜವಾಗಲೂ ಆಸಕ್ತ ಉಳ್ಳಂಥವರಾಗಿದ್ದೀರಿ. ದೇವರ ನಾಮ ನಿಮ್ಮಲ್ಲಿ ಇದೆ ಅಂತ ನಾನು ನೆನೆಸ್ತೇನೆ. ಯೇಸು ಕ್ರಿಸ್ತನ ನಾಮ ನಿಮ್ಮಲ್ಲಿ ಇದೆ ಅಂತೇಳಿ ನಾನು ನೆನೆಸ್ತೇನೆ. ಯೆಹೋವ ದೇವರ ನಾಮ ನಿಮ್ಮಲ್ಲಿ ಇದೆ ಅಂತೇಳಿ ನಾನು ನೆನೆಸ್ತೇನೆ. ಪರಿಶುದ್ಧಾತ್ಮನ ನಾಮ ನಿಮ್ಮಲ್ಲಿ ಇದೆ ಅಂತೇಳಿ ನಾನು ನೆನೆಸ್ತೇನೆ. ಯಾವಾಗ ದೇವರ ನಾಮ ನಿಮ್ಮಲ್ಲಿ ಇರ್ತದೋ, ಯಾವಾಗ ದೇವರ ನಾಮವನ್ನು ನೀವು ಅರ್ತಿರ್ತೀರೋ, ದೇವರು 100ಕ್ಕೆ 100ರಷ್ಟು ನಿಮ್ಮನ್ನು ಉದ್ಧರಿಸ್ತಾರೆ. ನಿಮ್ಮ ಬಿಸಿನೆಸ್ ಆಗಿರಲಿ, ನೀವು ಮಾಡುವಂಥ ಕೆಲಸ ಆಗಿರಲಿ, ನಿಮ್ಮ ಆರೋಗ್ಯ ಆಗಿರಲಿ, ಯಾವ ವಿಚಾರದಲ್ಲಿ ಆಗಿರಲಿ, ಉದ್ಧಾರವನ್ನು ದೇವರು ನಿಮಗೆ 100ಕ್ಕೆ 100ರಷ್ಟು ದೇವರು ಮಾಡ್ತಾರೆ. ಈ ದಿನ ದೇವರು ನಿಮ್ಮನ್ನು ರಕ್ಷಿಸಲಿ. ಈ ದಿನದಲ್ಲಿ ದೇವರು ನಿಮ್ಮನ್ನು ಉದ್ಧಾರ ಮಾಡಲಿ, ಉದ್ಧರಿಸಲಿ. ಈ ದಿನದಲ್ಲಿ ದೇವರು ನಿಮ್ಮನ್ನು ಕಾಪಾಡಲಿ. ವಾಕ್ಯಗಳನ್ನು ಕೇಳಿದಂಥ ಪ್ರತಿಯೊಬ್ಬರಿಗೂ ಯೇಸುವಿನ ನಾಮದಲ್ಲಿ ನಾನು ವಂದಿಸ್ತೇನೆ ಮತ್ತು ನಾನು ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಇಷ್ಟವುಳ್ಳಂಥವನಾಗಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಪ್ರೀತಿಸುವ ದೇವರೇ, ನಿಮಗೆ ಸ್ತೋತ್ರ. ಕೇಳಲ್ಪಟ್ಟಂಥ ವಾಕ್ಯಗಳು ಇವತ್ತು ನಮ್ಮ ಜೀವಿತದಲ್ಲಿ ನೆರವೇರಲಿ. ನಮಗೆ ರಕ್ಷಣೆ ಅವಶ್ಯಕತೆ ಇದೆ. ಈ ದಿನವೆಲ್ಲವೂ ನಮ್ಮ ಜೊತೆಗಿದ್ದು ನಮ್ಮನ್ನು ರಕ್ಷಿಸಿರಿ ಸ್ವಾಮಿ. ನಮ್ಮನ್ನು ಕಾಪಾಡ್ರಿ, ನಮ್ಮ ಜೊತೆಗೆ ಇರ್ರಿ. ನಮ್ಮ ಜೀವಿತದಲ್ಲಿ ನಾವು ಉದ್ಧಾರ ಆಗಬೇಕು ಸ್ವಾಮಿ, ಉದ್ಧಾರ ಆಗಬೇಕಯ್ಯ. ನೀವು ನಮ್ಮನ್ನು ಉದ್ಧಾರ ಮಾಡಬೇಕಾಗಿ ನಿಮ್ಮಲ್ಲಿ ಬೇಡುತ್ತಾ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಕೇಳಲ್ಪಟ್ಟಂತ ಎಲ್ಲ ಮಕ್ಕಳನ್ನು ಆಶೀರ್ವದಿಸೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ಜೋಳ ತಂದೆಯೇ, ಆಮೆನ್.